ಸಂತೋಷದ ಶುಭ ಸುದಿನ, ಈ ಸುದಿನ ನಿನ್ನ ಜನ್ಮದಿನ. ಹಳೆಯದು ಮರೆಯಲಿ ಹೊಸತಿನಲ್ಲಿ, ಈ ಜೀವನ ನಲಿಯಲಿ ಹರುಷದಲ್ಲಿ. ನಿಮ್ಮಯ ಪ್ರೀತಿ ಹೂವಿನ ರೀತಿ, ಅಂಧಗೆ ಕಣ್ಣನು ತೆರೆಸುವ ಜ್ಯೋತಿ. ನಿಮ್ಮಯ ಪ್ರೀತಿ ಹೂವಿನ ರೀತಿ, ಅಂಧಗೆ ಕಣ್ಣನು ತೆರೆಸುವ ಜ್ಯೋತಿ. ಕಲ್ಲಿನ ಮನಸ್ಸನ್ನು ಕರಗಿಸು ಕುಲುಮೆ, ಪಾಪವ ತೊಳೆವುದು ಪ್ರೀತಿಯ ಚಿಲುಮೆ. ಪ್ರೀತಿಯು ಇಲ್ಲದ ಬಾಳಿನ ಹಾಡು, ದೇವರು ಇಲ್ಲ. ಲೋಹಿಯಾ ವಿಚಾರ ವೇದಿಕೆಯ ಅಧ್ಯಕ್ಷರಾದ BS ಶಿವಣ್ಣನವರು ಹಾಗೂ ನೂತನ ವಿಧಾನ ಪರಿಷತ್ ಸದಸ್ಯರಾದಂಥ BS ಶಿವಣ್ಣನವರ ಹುಟ್ಟುಹಬ್ಬ ಇವತ್ತು ನಾವು ಅತ್ಯಂತ ಸರಳವಾಗಿ ಇವತ್ತು ರೋಗಿಗಳಿಗೆ ಹಣ್ಣು ಹಪ್ಪಲು ಕೊಡುವುದರ ಮುಖಾಂತರ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಏನಿವತ್ತು ರಾಜ್ಯಾದ್ಯಂತ ಶಿವಣ್ಣನವರ ಅಭಿಮಾನಿಗಳು ಇವತ್ತು ಅತ್ಯಂತ ಸರಳವಾಗಿ ಏನು ಒಂದು ಸಾಮಾಜಿಕ ಕಾರ್ಯವನ್ನು ಮಾಡೋದ್ರ ಮುಖಾಂತರ ಇವತ್ತು BS ಶಿವಣ್ಣ ಸಾಹೇಬ್ರ ಹುಟ್ಟುಹಬ್ಬವನ್ನು ನಾವು ಮಾಡ್ತಾ ಇದ್ದೀವಿ. ಇವತ್ತು ನೂತನವಾಗಿ ಕೂಡ ಅವರು ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ. ಮತ್ತು ಇವತ್ತು ಇಡೀ ರಾಜ್ಯದಲ್ಲಿ ಒಂದು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಬಹಳಷ್ಟು ಯುವಜನರ ಆಸಕ್ತಿಕರವಾಗಿರ್ತಕ್ಕಂಥ ನಮ್ಮ BS ಶಿವಣ್ಣನವರ ಹುಟ್ಟುಹಬ್ಬವನ್ನು ಇವತ್ತು ನಾವೆಲ್ಲರೂ ಸೇರಿ, ಅವರ ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸೇರಿ ಇವತ್ತು ಈ ಒಂದು ರೋಗಿಗಳಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣುಗಳನ್ನು ಹಂಚೋದ್ರ ಮುಖಾಂತರ ನಾವು ಇವತ್ತು ಅತ್ಯಂತ ಸರಳವಾಗಿ ಆಚರಿಸ್ತಾ ಇದ್ದೀವಿ. ಶಿವಣ್ಣವ್ರಿಗೆ ದೇವರು ಆರೋಗ್ಯ ಆಯಸ್ಸನ್ನು ಕೊಟ್ಟು ಇನ್ನೂ ಕೂಡ ಹೆಚ್ಚಿನ ಸ್ಥಾನಮಾನವನ್ನು ಮಾಡುವಂಥ ಅವಕಾಶವನ್ನು ಕರುಣಿಸಲಿ ಅಂತೇಳಿ ನಾವು ಅವರೆಲ್ಲರ ಅಭಿಮಾನಿಗಳಾಗಿ ಇವತ್ತು ಪ್ರಾರ್ಥನೆಯನ್ನು ಮಾಡ್ತೇವೆ. ಸರ್, ನೂತನವಾಗಿ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿರ್ತಕ್ಕಂಥ BS ಶಿವಣ್ಣವರ ಹುಟ್ಟುಹಬ್ಬದ ಆಚರಣೆಯನ್ನು ಮಳವಳ್ಳಿ ಸಾರ್ವಜನಿಕ ಸರ್ಕಾರಿ ಹಾಸ್ಪಿಟಲ್ ಉಚಿತವಾಗಿ ಹಣ್ಣು ಹಂಪಲು ವಿತರಣೆ ಮಾಡೋದ್ರ ಮೂಲಕವಾಗಿ ಅವರಿಗೆ ಒಳ್ಳೆಯ ಆಯುಷು ಆರೋಗ್ಯವನ್ನು ಕೊಟ್ಟು ಇನ್ನೂ ಯಶಸ್ಸಿನ ಕಾರ್ಯಕ್ರಮಕ್ಕೆ ಅವ್ರಿಗೆ ಶಕ್ತಿ ತುಂಬಲಿ ಅನ್ನೋ ನಿಟ್ಟಿನಲ್ಲಿ ಇಡೀ ರಾಜ್ಯಾದ್ಯಂತ ಇವತ್ತು ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಅವರು ವಿಧಾನ ಪರಿಷತ್ ಸದಸ್ಯರಾಗಿ ನೂತನವಾಗಿ ಆಯ್ಕೆಯಾಗಿರೋದು ನಮ್ಮ ಮಳವಳ್ಳಿಗೆ ಒಂದು ಸೌಭಾಗ್ಯ ಎಂದು ನಾವು ಭಾವಿಸ್ಕೊಂಡು ಅವರು ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ತಾವೆಲ್ಲರೂ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲ ಅಭಿಮಾನಿ ಬಂಧುಗಳು ಇಲ್ಲಿ ಸೇರಿ ಅವರ ಹುಟ್ಟುಹಬ್ಬವನ್ನು ಆಚರಿಸಿ ಮುಂದೆ ಅವ್ರಿಗೆ ಒಳ್ಳೆಯದಾಗಲಿ ಅಂತೇಳಿ ಆಚರಿಸೋದ್ರ ಮೂಲಕ ಅವ್ರಿಗೆ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀವಿ. ಈ ದಿನ 26/7/2026 ಏನು ನಮ್ಮ BS ಶಿವಣ್ಣವರು ಮಳವಳ್ಳಿ ಶಿವಣ್ಣ ಅಂತ ಏನು ಹೆಸರಾಗಿದ್ದಾರೆ, ಅವರು 66ನೇ ವಸಂತಕ್ಕೆ ಕಾಲಿಟ್ಟಿದ್ದ ಶುಭ ಸಂದರ್ಭದಲ್ಲಿ ಅವರು ಈ ಬಾರಿ ಏನು ಒಂದು ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಅವರ ಬರ್ತ್ಡೇಯನ್ನು ಶಿವಣ್ಣ ಅಭಿಮಾನಿ ಬಳಗ ಹಾಗೂ ತಾಲೂಕಿನ ಎಲ್ಲ ಬಂಧುಗಳು ಅದ್ಧೂರಿಯಾಗಿ ಆಚರಣೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೋ. ಆದರೆ ಏನು ಒಬ್ಬರು ರೈತರ ಮಗನಾಗಿ ಈ ದಿನ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಈ ಮಂಡ್ಯ ಜಿಲ್ಲೆಯ ರೈತರ ಈ ದಿನದ ಕಷ್ಟ ಅವರು ಮನಗಂಡು ಇವತ್ತು ನನ್ನ ಹುಟ್ಟುಹಬ್ಬವನ್ನು ಏನು ಅತ್ಯಂತ ಸಂಭ್ರಮಾಚರಣೆ ಏನು ಬೇಡ, ಆದಷ್ಟು ಸರಳವಾಗಿ ಬಡವರ ಪರವಾಗಿ ಕಾಳಜಿಯಾಗಿ ಪೌರ ಕಾರ್ಮಿಕರಿಗಾಗಿ ನೊಂದವರಿಗೋಸ್ಕರ ಅದನ್ನು ತ್ಯಾಗ ಮಾಡ್ತೀನಿ ಅಂತ ಹೇಳಿದ್ರಿಂದ ಇವತ್ತು ಈ ದಿನ ರೋಗಿಗಳಿಗೆ ಏನೊಂದು ಹಣ್ಣು ಹಂಪಲನ್ನು ಹಚ್ಚಿ ಅವರ ಒಂದು ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಿದ್ದಾವೆ. ಆದ್ದರಿಂದ ಈ ಒಂದು ಹುಟ್ಟುಹಬ್ಬವನ್ನು ಆಚರಿಸಿದಂಥ ಎಲ್ಲ ಮಳವಳ್ಳಿ ತಾಲೂಕಿನ ಅಭಿಮಾನಿಗಳಿಗೆ ನನ್ನ ಕಡೆಯಿಂದ ಹಾಗೂ ಸಾಹೇಬ್ರ ಕಡೆಯಿಂದ
ಒಂದು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಹಾಗೆ ತಾಯಿ ಚಾಮುಂಡೇಶ್ವರಿ ಇನ್ನೂ ಹೆಚ್ಚಿನ ಅವ್ರಿಗೆ ಆಯುಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ, ಅಧಿಕಾರವನ್ನು ಕೊಡಲಿ ಅಂತ ನಾನು ಕೇಳ್ಕೊಳ್ತಾ ನಾನು 2 ಮಾತು ಮುಗಿಸ್ತೀನಿ. ಎಲ್ರಿಗೂ ಒಳ್ಳೇದಾಗಲಿ. ನೂತನವಾಗಿ ಈ ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗುವಂಥ BS ಶಿವಣ್ಣ ಅವ್ರಿಗೆ ಇವತ್ತು ಹುಟ್ಟುಹಬ್ಬವನ್ನು ಆಚರಿಸಬೇಕು ಅಂತೇಳಿ ನಾವೆಲ್ಲ ತೀರ್ಮಾನ ಮಾಡಿದ್ವಿ. ಅದೇ ರೀತಿ ಸರಳವಾಗಿ ಇವತ್ತು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಿದ್ವಿ. ಅವ್ರಿಗೆ ಇನ್ನೂ ಹೆಚ್ಚು ದೇವರು ಆರೋಗ್ಯ ಆಯುಷು ಕೊಟ್ಟು ಇನ್ನೂ ಹೆಚ್ಚಿನ ಅಧಿಕಾರವನ್ನು ಕೊಡಲಿ ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥಿಸ್ತೀವಿ ಅಂತೇಳಿ ಪ್ರಾರ್ಥಿಸುತ್ತೇವೆ. ಈ ಶುಭ ದಿನ ನಮ್ಮ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಇಂಥ ಗ್ರಾಮದಲ್ಲಿ ಹುಟ್ಟಿದಂಥ ವರಪುತ್ರ ಅಂದರೆ BS ಶಿವಣ್ಣವರು. ಅವರು ವಿಧಾನ ಪರಿಷತ್ ಸದಸ್ಯರಾಗಿರೋದೇ ಒಂದು ಇತಿಹಾಸ ಮಳವಳ್ಳಿ ತಾಲೂಕ್ಕೆ. ಆ ದೇವರು ಅವ್ರಿಗೆ ಆಯುಸಾರೋಗ್ಯ ಕೊಡಲಿ ಅಂತ ಕೇಳ್ಕತ ಈ ಅಂಗವಾಗಿ ಅವರ ಹುಟ್ಟುಹಬ್ಬ ಇದ್ದ ಕಾರಣ ನಮ್ಮ ಶಿವಣ್ಣ ಅಭಿಮಾನಿಗಳು ಮಳವಳ್ಳಿ ತಾಲೂಕಿನಾದ್ಯಂತ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಣವನ್ನು ವಿತರಿಸುವ ಮೂಲಕ ಆ ತಾಯಿ ಚಾಮುಂಡೇಶ್ವರಿ ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಅಂತ ಈ ಮುಖೇನ ಕೇಳ್ಕೊತಾ ಇದ್ದೀವಿ.